ತಮಿಳುನಾಡಿನ ತಿರುಪತ್ತೂರಿನ ಆಂಬೂರು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಆಂಧ್ರದ ಕುಪ್ಪಂ ಕಡೆಗೆ ಹೊರಟಿದ್ದ ಮಿನಿ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ 4 ಸಾವನ್ನಪ್ಪಿದ್ದಾರೆ. ಕೋಲಾರದ ಬಂಗಾರಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ತಾಲೂಕು ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ಅಂಬೇಡ್ಕರ್ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ಗೊಂದಲ ಏರ್ಪಟ್ಟಿತ್ತು. ಶಾಸಕ ನಾರಾಯಣಸ್ವಾಮಿ ಹಾಜರಿದ್ದ ವೇದಿಕೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ ದಯಾನಂದ್ ನಿರಾಕರಿಸಿದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ನೆರೆ ಪರಿಹಾರದ ಹಣ ಬಿಡುಗಡೆಯ ಲಂಚ ಆರೋಪ ಕೇಳಿಬಂದಿದೆ. ನೆರೆ ಹಾನಿ ಪರಿಹಾರಕ್ಕೆ ತಲಾ ಒಬ್ಬರಿಗೆ 30,000 ಲಂಚ ಕೇಳಿದ್ದಕ್ಕೆ ಲೆಕ್ಕಾಧಿಕಾರಿ ಸುನೀಲ್ ವೀರಕ್ಕರ, ಉಪ ತಹಶೀಲ್ದಾರ್ ಸಿಎಚ್ ಗೋಲಸಗಿಯನ್ನ ಗ್ರಾಮಸ್ಥರು ಕೂಡಿ ಹಾಕಿದ್ದಾರೆ. ಬೆಳಗಾವಿ ಬೂಡಾ ಕಚೇರಿಯಲ್ಲಿ ಬೂಡಾ ಇಂಜಿನಿಯರ್ ಎಸ್ಸಿ ನಾಯ್ಕಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಣವರಗಿ ಬಳಿ ಬೂಡಾದಿಂದ ಲೇಔಟ್ ನಿರ್ಮಾಣ ಹಿನ್ನೆಲೆ 25 ಎಕರೆ ಭೂ ಸ್ವಾಧೀನ ವಿರೋಧಿಸಿ ರೈತರು ಕೋರ್ಟ್ ಮೊರೆ ಹೋಗಿದ್ದರು. ಯುಗಾದಿಯನ್ನ ಧಾರ್ಮಿಕ ದಿನವನ್ನಾಗಿ ಆಚರಿಸಲು ಮುಜರಾಯಿ ಇಲಾಖೆ ನಿರ್ಧರಿಸಿದೆ. ಯುಗಾದಿ ಹಬ್ಬದ ದಿನ ಎ ಮತ್ತು ಬಿ ದರ್ಜೆ ದೇಗುಲಗಳಿಂದ ಬೇವು ಬೆಲ್ಲದ ವಿತರಣೆಗೆ ಮುಜರಾಯಿ ನಿರ್ಧರಿಸಿದ್ದು 3 ಪ್ರಮುಖ ದೇಗುಲಗಳಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡಗಣಪತಿ ದೇಗುಲ, ಬನಶಂಕರಿಯ ಬನಶಂಕರಿ ದೇಗುಲ, ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಹರಿಕತೆ, ವಿಶೇಷ ಪ್ರವಚನ ನಡೆಸುವ ಬಗ್ಗೆ ತೀರ್ಮಾನಿಸಲಾಗಿದೆ. ಮುಜರಾಯಿ ಇಲಾಖೆ ವತಿಯಿಂದಲೇ ಕಾರ್ಯಕ್ರಮಗಳ ಆಯೋಜನೆಗೆ ಅಧಿಕೃತ ಸೂಚನೆಯನ್ನ ನೀಡಲಾಗಿದೆ. ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. 38ನೇ ವಸಂತಕ್ಕೆ ಕಾಲಿಟ್ಟಿರುವ ರಕ್ಷಿತಾ ಹುಟ್ಟುಹಬ್ಬವನ್ನ ಪ್ರೇಮ್ ಬಳಗ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದೆ. ಸ್ಯಾಂಡಲ್ವುಡ್ಗೆ ಮನೋಮೂರ್ತಿ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಕೆಲ ವರ್ಷಗಳಿಂದ ಮ್ಯೂಸಿಕ್ನಿಂದ ದೂರವೇ ಉಳಿದಿದ್ದ ಮನೋಮೂರ್ತಿ ಈಗ ಮತ್ತೆ ಸಂಭ್ರಮ ಎನ್ನುವ ಮ್ಯೂಸಿಕಲ್ ಸಿನಿಮಾ ಮೂಲಕ ಗಾಂಧಿನಗರಕ್ಕೆ ವಾಪಸ್ ಆಗಿದ್ದಾರೆ. ಕೆಜಿಎಫ್ 2 ಟ್ರೈಲರ್ ಲಾಂಚ್ ಆದ್ಮೇಲೆ ರಾಖಿ ಬಾಯ್ ಹವಾ ಮತ್ತಷ್ಟು ಜಾಸ್ತಿ ಆಗ್ತಿದೆ. ಕೆಜಿಎಫ್ 2 ರಿಲೀಸ್ಗೆ ಇನ್ನು 14 ದಿನಗಳಿರುವಾಗಲೇ ಕೆಜಿಎಫ್ ಕ್ರೇಜ್ ಜೋರಾಗಿದೆ. ಚಿತ್ರಮಂದಿರಗಳ ಮುಂದೆ ರಾಖಿ ಬಾಯ್ ಕಟೌಟ್ಗಳು ರಾರಾಜಿಸ್ತಾ ಇವೆ. ಹಾಲಿ ಚಾಂಪಿಯನ್ ಸಿಎಸ್ಕೆ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಟಾಸ್ ಗೆದ್ದು ಲಕ್ನೋ ಬೌಲಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡ್ತಿರೋ ಸಿಎಸ್ಕೆ 9 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಿದೆ. ಪ್ರಚಲಿತ ವಿದ್ಯಮಾನ